ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಕರ್ನಾಟಕ ಭವನದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ಒಂದು ಹೊಸ ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಯಾವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಲಿಕ್ಕೆ ಒಂದು ಕೊಠಡಿಯ ಉದ್ಘಾಟನೆಯನ್ನ ಕೇಳಿ ಮಾಡಿಸಿದ್ವಿ. ಸೊ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ನಂಬರ್ 1 ಮೊದಲನೇದು ನಾವೆಲ್ಲ ಇದು ಕಾವೇರಿ ಅಂತ ಕರೀತಾ ಇದ್ವಿ, ಅಂದ್ರೆ ಜಲ. ಈ ದೇಶಕ್ಕೆ ನಮ್ಮ ಗಂಗೆ ಬಹಳ ಪವಿತ್ರವಾದ. ಗಂಗೆ ಇಲ್ಲದೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಣ್ಣ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ ಗಂಗೆಗೆ. ಸೊ ಅದರ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ನನಗೆ ವಹಿಸಿದೆ. ನಿನ್ನೆ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಯಚಂದ್ರ ಅವರು ಸ್ಪೆಷಲ್ ರೆಪ್ರೆಸೆಂಟೇಟಿವ್ ನಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ರು. ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ರು. ಅವ್ರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಾದ ಸೋಮಣ್ಣ ಅವರು ಕೂಡ ಭಾಗವಹಿಸಿದ್ರು. ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲ್ಮಟ್ಟಿ ಜಲಾಶಯ ಯೋಜನೆ ಇದೆ, ಅದನ್ನ ಆರ್ಡರ್ ಏನು ಪೆಂಡಿಂಗ್ ಇದೆ, ರಿಸಲ್ಟ್ ಆರ್ಡರ್ ನೋಟಿಫಿಕೇಶನ್ ಆಗಿದೆ, ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ. ಅವರು ಎಲ್ಲ ರಾಜ್ಯಗಳನ್ನ ಕರೆಸಿ ಒಂದು ಮುಕ್ತ, ಯಾಕೆಂದ್ರೆ ಈಗಾಗಲೇ ತಮಿಳುನಾಡು, ಇದು ಆಂಧ್ರ, ತೆಲಂಗಾಣ ಎರಡು ಕೂಡ ಈಗಾಗಲೇ ಡಿವಿಷನ್ ಆಗಿ ಅವರದ್ದು ತೀರ್ಮಾನ ಆಗಿದೆ. ಸೊ ನಮಗೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಅದಕ್ಕೆ ಯಾರು ಕೃಷ್ಣಾ ವಾಟರ್ಗೆ ಸಂಬಂಧ ಇದ್ದಾರೆ ಅವನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ, ಇನ್ನೊಂದು 15-20 ದಿನದಲ್ಲೇ ಮಾಡ್ತೀವಿ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಮಾಡಿದ್ಮೇಲೆ ಅವರು, ಯಾಕೆಂದ್ರೆ ಇದು ಯಾರಿಗೆ ಎಷ್ಟೆಷ್ಟು ನೀರು ಏನು ಹೈಟು ಆಗಿರಬೇಕು ಅನ್ನೋದು ತೀರ್ಮಾನ ಆಗೋಗಿದೆ. ನಾವು ಕೂಡ ಈಗಾಗಲೇ 524 ಅಡಿವರೆಗೂ ಕೂಡ ಅಕ್ವಿಷನ್ ಮಾಡಲಿಕ್ಕೆ ನಾವು ಈಗಾಗಲೇ ಸಿದ್ಧತೆ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಸೊ ಕಾಸ್ಟ್ ಆಫ್ ಡ್ಯಾಮ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಎಕ್ಸ್ಕ್ರೇಷನ್ಸ್ ಎಲ್ಲ ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ. ಆ ವಿಚಾರದಲ್ಲೂ ಕೂಡ ಅವ್ರು ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಳಿದ್ದೇವೆ. ಫಸ್ಟ್ ನೀವು ಅವಾರ್ಡ್ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಪ್ರಾಜೆಕ್ಟ್ ಅಲ್ಲೂ ಕೂಡ ನೀವೇನು ಮಾತುಕೊಡ್ತಿದ್ರೆ ಆ ಮಾತು ಪ್ರಕಾರ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ನಮ್ಮ ಯೂಸೇಜ್ ಬಗ್ಗೆ ಅವರು ಕೂಡ ಇನ್ಫಾರ್ಮೇಶನ್ ಹೋಗಿದೆ. ಇನ್ನು ಏನ್ ಬೇಕು ನಾವು ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದೇವೆ. ಕ್ಯಾಬಿನೆಟ್ ಅವ್ರಿಗೂ ನಾವು ತೆಗೆದುಕೊಂಡು ಹೋಗಿದ್ದೀವಿ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬಹುಶಃ ಆ ಏರಿಯಾ ಸಂಸತ್ ಸದಸ್ಯರಿಗೆಲ್ಲ ನಾವು ಒತ್ತಾಯ ಕೂಡ ನಾವು ಸಲ್ಲಿದ್ದೇವೆ, ಇನ್ನ ಮಾಡ್ತೇವೆ. ಅದು ಕೂಡ ನಾವು ಆದಷ್ಟು ಜಲ್ದಿ ಅದಕ್ಕೊಂದು ಪರಿಹಾರವನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿ ನಾವು ಆಶ್ವಾಸನೆ. ಮೂರನೇ ವಿಚಾರ ನಮ್ಮ ಮೇಕೆದಾಟು ವಿಚಾರ. ಮೇಕೆದಾಟು ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವರು ಒಂದು ನೆಕ್ಸ್ಟ್ 15 ದಿನದಲ್ಲೇ ಹಿಯರಿಂಗ್ ಕೊಡ್ತೀವಿ ಅಂತ ಕೊಟ್ಟಿಲ್ಲ. ಸೊ ಅದ್ರ ಗಮನ ಕೊಡ್ತಾ ಇದ್ದೀವಿ. ಅವರು ರಾಜಕೀಯವಾಗಿ ಅವರು ತಮಿಳುನಾಡು ನಮಗೆ ಸಹಕಾರ ಕೊಡಲಿಲ್ಲ ಅನ್ನೋದು ಕೂಡ ನನಗೆ. ಆದರೆ ಕೆಳಗಡೆ ಅವರು ಕೂಡ ಅನೇಕ ಡ್ಯಾಮ್ಗಳನ್ನ, ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಕಟ್ಟಿಟ್ಟು ಅವರು ಕೂಡ ಹೊರಟಿದ್ದಾರೆ. ನಾವು ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ತಾರೆ. ಇದು ನಮ್ಮ ಹದ್ಬಸ್ದಲ್ಲಿ ನಾವು ಡ್ಯಾಮ್ ಅನ್ನು ಕಟ್ಟು ಅವರಿಗೆ ಅನುಕೂಲ ಆಗಬೇಕು. ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಬಟ್ ಅವರು ಬರುವುದಿಲ್ಲ. ಅದು ವಾಸ್ತವಾಂಶ ಏನಿದೆ ನೀವು ತಿಳಿಸ್ಬೇಕು ಅಂತೇಳಿ ಅವರು ಕೂಡ ನಾವು ಮಾಡಿದ್ದೇವೆ. ಅದ್ರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ಇದನ್ನು ನಾವು ತಿಳಿಸ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇದಲ್ಲದೆ ಕಳಸಾದ ವೈಲ್ಡ್ ಲೈಫ್ ಕ್ಲಿಯರೆನ್ಸು ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ದೀವಿ. ಯಾಕೆಂದ್ರೆ ನಾವು ಕೆಲಸನ ಈಗಾಗಲೇ ಟೆಂಡರ್ ಕೂಡ ಕರೆದಿಲ್ಲ. ಸೊ ನಾನು ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದೆ, ಸಂಬಂಧಪಟ್ಟಂತ ಪಾಲಿಸಿ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ದೆ. ಅದು ಇನ್ನ ಪರ್ಮಿಷನ್ ಸಿಕ್ಕಿಲ್ಲ. ಇದರ
ಅದಲ್ಲದೆ ನಮ್ಮ ಏನೋ ಒಂದು ಎತ್ತಿನೊಳೆ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಅನ್ನ ನೀವು ಒಂದಷ್ಟು ಫಂಡ್ಸ್ ಕುಡಿಯೋ ನೀರು ವಿಚಾರ ಅಂತ ಹೇಳಿ ನೀವು ಕೊಡಿಸ್ಬೇಕು ಅಂತ ಹೇಳಿ ನಾವು ಅದಕ್ಕೊಂದು ಫಂಡ್ಸ್ ಕೂಡ ಕೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಕೆಲವು ಪ್ರಾಬ್ಲಮ್ಸ್ ಇತ್ತು. ತುಮಕೂರು ಬರೋವರು ಕೂಡ ಜಮೀನನ್ನು ಆಲ್ಟರ್ನೇಟ್ ಜಮೀನನ್ನು ನಾವು ಒದಗಿಸ್ಕೊಟ್ಟಿದ್ದೇವೆ. ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಅದನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀವಿ. ನಾವು DPR ಕಂಪ್ಲೀಟ್ ನಾನು ನೋಡ್ತೀನಿ ಅಂತ ಹೇಳಿ ಅದಕ್ಕೆ ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಈಗ ಇನ್ನ ಮುಖ್ಯವಾಗಿ ಇನ್ನ ಬೇರೆ ಜಲಶಕ್ತಿ ಸಂಬಂಧಪಟ್ಟಂತೆ ಈ ಕಾವೇರಿ ಗೋದಾವರಿ ಲಿಂಕ್ ಪ್ರಾಜೆಕ್ಟ್ ಅದ್ರ ಬಗ್ಗೆ ಕೂಡ ಇಂಟರ್ಲಿಂಕಿಂಗ್ಗೆ ನಮ್ಮ ತೆಲಂಗಾಣಗೆ ಅನುಕೂಲ ಆಗ್ತದೆ, ಆಂಧ್ರಗೆ ಅನುಕೂಲ ಆಗ್ತದೆ, ಕರ್ನಾಟಕ ಅದ್ರ ಬಗ್ಗೆ ಕೂಡ ಹಿಂದೆ ನಾವು ರಾಜಸ್ಥಾನದಲ್ಲಿ ಆ ವಿಚಾರವನ್ನು ಮಾತಾಡಿದ್ದು. ಅದು ಕೂಡ ನಮಗೆ ಪಾಸಿಟಿವ್. ನಾವು ಏನೇನು ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿ ನಾವು ಕೊಟ್ಟಿದ್ದೇವೆ, ಅವರು ಪಾಸಿಟಿವ್ ಆಗಿ ನಮಗೆ ಸಾಕಾರ ತಿಳಿಸಿದ್ದಾರೆ. ಏನೇನು ವಿಚಾರ ಪ್ರಸ್ತಾವನೆ ಮಾಡಿದ್ರು ಇದು ಬಹಳ ಸ್ವರೂಪ ವಿಚಾರ. ನಮ್ಮ ಭೇಟಿ ಬಹಳ ಫಲದಾಯಕವಾಗಿದೆ ಅನ್ನೋದು ನನಗೆ ಬಹಳ ಸಂತೋಷ. ಬರಗಾಲಕ್ಕೆ ನಮ್ಮ ಮಂತ್ರಿಗಳು, ಯಾದಗಿರಿ ಮಂತ್ರಿ, ಅಲ್ಲಿ ಶಾಸಕರು, ಗೋಪಾಲಕೃಷ್ಣ ನಾಯಕರು ಎಲ್ಲ ಬಹಳ ಒತ್ತಾಯ ಮಾಡ್ತಾ ಇದ್ರು. ಯಾರು ಇದೆಲ್ಲ ಈ ಮಧ್ಯದಲ್ಲಿ ಯಾರೋ ಕೋರ್ಟ್ ಹೋಗ್ಬಿಟ್ಟು 48 TMC ಬೇಕು ಅಂತ ಹೇಳಿ ಒಂದು ಕೋರ್ಟಿಂದ ಕೋರ್ಟ್ ಅವರು ಅದನ್ನ ಕೊಡಕ್ಕಾಗಲ್ಲ, ನಾವು ಒಪ್ಪಿಗೆ ನಾವೇ ಇಂಟರ್ನಲ್ ಪರಿಸ್ಥಿತಿ ಸ್ಟೇ ಇವತ್ತು ವೆಕೇಟ್ ಮಾಡಿದ್ವಿ. ಡಬಲ್ ಬೆಂಚ್ ಸ್ಟೇ ಕೊಟ್ಟಿದ್ದಾರೆ. ಅದನ್ನೇ ನಿನ್ನೆ ಸಿಂಗಲ್ ಬೆಂಚ್ ಮಾಡಿದ್ರು, ಅದಕ್ಕೆ ಡಬಲ್ ಬೆಂಚ್. ಯಾಕೆಂದ್ರೆ ನಾವು ಪರಿಸ್ಥಿತಿ ನೋಡೋದು ನಾವು ಈಗ ನೀರಿನ ಸುಮ್ಮನೆ ಏಕಾಏಕಿ ಬಿಡಕ್ಕಾಗಲ್ಲ. ಸೊ ಮಿನಿಸ್ಟರ್ಗೆ ಹೇಳಿದೀನಿ, ನಾವು ಒಂದಷ್ಟು ನೀರು ಬಿಡಬೇಕು ಅಂತ ಈಗಾಗಲೇ ನಮ್ಮ ತೀರ್ಮಾನ ಟೆಕ್ನಿಕಲ್ ಆಗಿ ನಾವು ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೇವೆ. ಮಧ್ಯದಲ್ಲಿ ಅಲ್ಲಿಗೆ ನೀರು ಹೋಗ್ಬೇಕಾದ್ರೆ ನಾವೆಲ್ಲ ಪವರ್ನ ಅದಿರಬೇಕು, ಎಲ್ಲ ಮೋಟರ್ನೆಲ್ಲ ಸೆಟ್ ಮಾಡಿದ್ರು. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ರೈತರಿಗೆ ಈಗ ನೀರು ಕುಡಿಯೋ ನೀರಿಗೆ ರೈತರಿಗೆ ಬಿಡ್ತೀವಿ. ಅವತ್ತು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಬೇಕು. ಈಗ ದಾರಿಲೇ ಕಂಪ್ಲೀಟ್ ಎಲ್ಲ ಮೋಟರ್ ಹಾಕೋ ಕೂತಿದ್ದಾರೆ. ಅದೆಲ್ಲ ಪ್ರಾಪರ್ ಪ್ರಿಪರೇಷನ್ ಮಾಡಕೋಬೇಕು. ಪ್ರಿಪರೇಷನ್ ಮಾಡಿ ಪವರ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ನಿಲ್ಲಿಸಿ ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ರಕ್ಷಣೆ ಮಾಡಬೇಕು. ಮಾಡಿ ಆ ನೀರು ತಲುಪಬೇಕು. ಇದು ಬಿಟ್ಬಿಟ್ಟು ಅಲ್ಲಿ ನೀರು ಹೋಗ್ಲಿಲ್ಲ ಅಂತಂದ್ರೆ ತಿರ್ಗಾ ಕೇಳ್ತಾರೆ. ಈ ವರ್ಷ ನಮ್ಗೆ ನಾವು ಪ್ರಯಾರಿಟಿ ಅವೆಲ್ಲ ಎಕ್ಸಸ್ ಹಾಕೊಂಡಿದೆ. ರಾಯಚೂರು ಬೇರೆ ಫಸ್ಟ್ ನಮ್ಗೆ ಕುಡಿಯೋ ನೀರು ಡ್ರಿಂಕಿಂಗ್ ಪ್ರಯಾರಿಟಿ, ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ ಮಾಡೋಣ. ಬೇರೆ ಎಲ್ಲ ಪದಾರ್ಥಗಳು ಯಾಕೆ ಅವರು ಬೆಲೆ ಏರಿಕೆ ಮಾಡಿಲ್ಲ ಅದು ಅವ್ರು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, 100 ನಾಟ್ ಔಟ್ ನಾವು ಹೋರಾಟ ಮಾಡಿದ್ರು. ಅಡುಗೆ ಎಣ್ಣೆ, ಉಪ್ಪಿನಿಂದ ಹಿಡಿದು ಎಲ್ಲ ಜಾಸ್ತಿ ಆಗಿದೆ. ಕಬ್ಬಣ, ಸ್ಟೀಲು, ಏನೇನು ಬೇಕೋ ಎಲ್ಲ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಹೇಳ್ತಾರೆ, ಕಸದ್ದು ಅವರೇ ಆರ್ಡರ್ ಮಾಡಿದ್ರು. ನಾನು ಆಕ್ಚುಲಿ ಕಡಿಮೆ ಮಾಡಿದ್ದೀನಿ. ಅದನ್ನ ಅವ್ರು ಆರ್ಡರ್ ಮಾಡೋದ್ರಿಂದ ಕಸ ನಾನು ಕಡಿಮೆ ಮಾಡಿದ್ದೀನಿ. ಅದಕ್ಕೆಲ್ಲ ದೊಡ್ಡದಾಗಿ ಹಾಕ್ಬೇಕಾಯ್ತು. ಹಳೇದೆಲ್ಲ ಬಿಟ್ಬಿಡಿ, ಒಂದಷ್ಟು ಮೊದಲೆಲ್ಲ ಹೇಳಿ. ಸರ್, ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರು, ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾ ಇದ್ದಾರೆ. ಒಂದಷ್ಟು ಬದಲಾವಣೆಗಳಾಗ್ತದೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಸರ್, ನಾವು ಬರೋದು ನಾವು ಡೆಲ್ಲಿಗೆ ಹೋದ್ಮೇಲೆ ನಮ್ಮ ಲೀಡರ್ಸ್ನೆಲ್ಲ ಭೇಟಿ ಮಾಡಲೇಬೇಕಲ್ಲಪ್ಪ. ಬಟ್ ಕಳೆದ 2 ದಿನಗಳಿಂದ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಎನ್ನುವಂಥದ್ದು. ಸರ್, ಸಚಿವರು ಕೂಡ ಬಂದಿದ್ದಾರೆ. ಸರ್, ತಾವು ಯಾರನ್ನ ಭೇಟಿಯಾಗಿ ಸರ್? ನಾನು ಇಬ್ಬರನ್ನೇ ಭೇಟಿ ಆಗಿದ್ದು. ಯಾರ್ಯಾರು ಸರ್? ವೇಣುಗೋಪಾಲ್, ಸುರ್ಜಿವಾಲ, ನಮ್ಮ ಸೆಂಟ್ರಲ್ ಮಿನಿಸ್ಟರ್. ಅಧ್ಯಕ್ಷರು ಭೇಟಿಯಾದ್ರೆ ಇಲ್ಲೇ ಬಿಟ್ಟು ಮಾಡಿ ಸರ್, ವಿಪಕ್ಷ ನಾಯಕರನ್ನು ಭೇಟಿ ಪ್ರತ್ಯೇಕವಾಗಿ ಭೇಟಿಯಾದ್ರ? ಪ್ರತ್ಯೇಕ ನಾವು ಡೇಟ್ ಮೊನ್ನೆ ನಮ್ಮ ಬೆಂಗಳೂರಿಂದ ಮೊನ್ನೆ ಬಂದಿದ್ದಾರೆ ಅವರು. ಸರ್, ಈಗ KPCC ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಪಕ್ಷದ ಆಂತರಿಕವಾಗಿಯೂ ಕೂಡ ಅಲ್ಲಲ್ಲಿ ಚರ್ಚೆಗಳು ನಡೀತಿದೆ. ಮತ್ತೆ ಬಹಿರಂಗವಾಗಿ ಕೆಲವು ನಾಯಕರುಗಳು ಚರ್ಚೆಯನ್ನ ಮಾಡಿದ್ರು. ಇದ್ರ ಬಗ್ಗೆ ಏನಾದ್ರು ಹೈಕಮಾಂಡ್ ಏನಾದ್ರು ಚರ್ಚೆ ಇದೆಯಾ, ಅಥವಾ ನಿಮ್ಮ ನಿಲುವು ಏನಿದೆ ಸರ್? ನನ್ನ ನಿಲುವು ಪಾರ್ಟಿ ಏನ್ ಹೇಳ್ತದೆ ಅದನ್ನ ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅದು ಬಹಳ ಇಂಪಾರ್ಟೆಂಟ್. ಸರ್, ಕಳೆದ
ನಾವು ಅದ್ರ ಬಗ್ಗೆ ಒಂದು ರಿಪೋರ್ಟ್ ತೆಗೆದುಕೊಂಡು ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸರ್ ಈಗ ಪೊಲಿಟಿಕಲ್ ಈಗ ಪರಿಷತ್ ನಾಮನಿರ್ದೇಶನ ಮಾಡೋದು ಚರ್ಚೆ ನಡೆದಿದೆಯಾ ಸರ್? ಒಟ್ಟಿನಲ್ಲಿ ಏನ್ ಚರ್ಚೆ ಆಗಿದೆ, ಚರ್ಚೆ ಆಗಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಚರ್ಚೆ ಆಗಿದೆ, ಮುಖ್ಯಮಂತ್ರಿನೂ ಮಾಡಿದ್ದಾರೆ, ನಾವು ಕೂಡ ಮಾಡಿದ್ವಿ. ಈಗ ಇಬ್ಬರು ಮೆಸೇಜ್ ಮಾಡ್ತಾರೆ. ಅವ್ರೇನು ಹೈಕಮಾಂಡ್ ಏನ್ ಹೇಳಿದ್ರು ಆ ಕಾರ್ಯಕರ್ತರು ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಪಕ್ಷದ ಕಾರ್ಯಕರ್ತರು ಇಂಪಾರ್ಟೆಂಟ್, ಪಾರ್ಟಿ ಕಾರ್ಯಕರ್ತರಿಗೆ. ಆಮೇಲೆ ಯಾರು ಧ್ವನಿ ಎತ್ತಾರೆ ಅಲ್ಲಿ ಸುಮ್ಮನೆ ಯಾರು ಅನ್ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ ಆಗ್ಬಾರ್ದು. ನಮಗೆ ಕೌನ್ಸಿಲ್ ಅಲ್ಲಿ ಮಾತಾಡುವಂತ ಪ್ರತಿನಿಧಿಗಳು ಬೇಕು, ಪಕ್ಷಕ್ಕೆ ಅನುಕೂಲ ಆಗಬೇಕು. ಅದು ನನ್ನ ಪ್ರಯಾರಿಟಿ. ಸಂಪುಟ ಪುನರ್ರಚನೆ ವಿಚಾರ ಅದು ಚೀಫ್ ಸರ್, ಈಗ ಪೊನ್ನಣ್ಣ ಅವ್ರ ಮೇಲೆ ಒಂದು ಆರೋಪ ಬಂದಿದೆ. ಅವರ ಹೆಸರನ್ನ ಬರೆದಿಟ್ಟು ಒಬ್ರು ಬಿಜೆಪಿ ಕಾರ್ಯಕರ್ತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೊಡಗಲ್ಲಿ. ಅವರಕ್ಕೆ ಅವರೇ ಸ್ವಲ್ಪ ಅವ್ರೇನ್ ಮಾಡೋದು. ವಾಟ್ಸ್ಆಪ್ ಸರ್, ಅಲ್ಲಿ ಯಮಗೌಡ ಅವರ ವಿಚಾರದಲ್ಲಿ ಅಪಹಾಸ್ಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ಸೊ ಅದರ ವಿರುದ್ಧ ಒಬ್ಬರು ಕಾರ್ಯಕರ್ತರು ತಮಿಳುನಾಡು ಪಾಲಿಟಿಕ್ಸ್ ಅವ್ರು ಮಾಡ್ತಾರೆ, ನಮ್ಮ ಪಾಲಿಟಿಕ್ಸ್ ನಾವು ಮಾಡ್ತೀವಿ. ಅವ್ರ ರಕ್ಷಣೆ ಅವ್ರು ಹೋಗ್ತಾರೆ, ನಾವು ರಾಜ್ಯದ ಇದಕ್ಕೆ ನಾವು. ಈ ಕೃಷ್ಣ ನ್ಯಾಯಾಧೀಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದೆ. ಅದಕ್ಕೆ ನಾವು ಮಾತಾಡಿದ್ದೀವಿ. ಅದಕ್ಕೆ ಅವ್ರು ಕರೆದು ನಮ್ಮ ಹತ್ರ ಡೀಟೇಲ್ ಎಲ್ಲಾನು ಸೇರಿಸಿ ಕರೆಸಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಸೆಟಲ್ಡ್ ಮ್ಯಾಟರ್ 524. ಸೊ ಅದಕ್ಕೆ ಒಂದು ಇಂಟರ್ನಲ್ ಮೀಟಿಂಗ್ ಮಾಡ್ತೀವಿ ಅಂತ ನಮ್ಗೆಲ್ಲ ಕರೆಸ್ತೀವಿ ಅಂತ ಆಶ್ವಾಸ. ಈಗ ಭೂಸ್ವಾಧೀನಕ್ಕೆ ಎಷ್ಟು ಬೇಕಾಗುತ್ತೆ? ಒಟ್ಟು ನಾವೆಲ್ಲ ಒನ್ ಟೈಮೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವು ಮೀಟಿಂಗ್ ಮಾಡಿದ್ವಿ. ಯೂನಿಫಾರ್ಮ್ ಕನ್ಸೆಂಟ್ ಅಡ್ಮಿಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮತ್ತೆ ಅವರೆಲ್ಲ ಧರಣಿ ರಾತ್ರಿ ಧರಣಿ ಮಾಡ್ತಾ ಇದ್ರು, ಎದುರಿಸಿದೀವಿ. ನಮ್ಮ ಪ್ರೋಸೆಸ್ ಎಲ್ಲ ಕಾವೇರಿ ಗೋದಾವರಿ ಎಲ್ಲ ಬೇಕು. ಈಗ ಕೊಡ್ತೀನಿ ಅಲ್ಲಿ ಡೀಟೇಲ್. ಅಲ್ಲ, ಯಾಕಂದ್ರೆ ನಮ್ಮ ಸ್ಟ್ಯಾಂಡ್ ಅದು ಎಷ್ಟು ಸಿಗುತ್ತೆ ನಮಗೆ ಕಡಿಮೆ ಆಗಿರ್ಲಿಲ್ಲ. ಅದು ನನಗೆ ಡೀಟೇಲ್ ನಿಮಗೆ ನೋಟ್. ಯಾಕಂದ್ರೆ ನ್ಯಾಷನಲ್ ಕಡಿಮೆ ನೀರು ಹಂಚಿಕೆ ಆಗಿದೆ ರಾಜ್ಯಕ್ಕೆ.